ಕಾಯಿ ತೀರ್ಥ ಪ್ರಸಾದ, ಪಂಚಾಮೃತ ಅಭಿಷೇಕ ಪ್ರಸಾದ, ಹೂವಿನ ಅಲಂಕಾರ ಪೂಜೆ. ಹಲೋ, ಹಾಯ್, ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈಗ ತಾನೇ ನಾನು ಶ್ರೀ ಸಿಗಂದೂರು ಚೌಡೇಶ್ವರಿ ತಾಯಿ ದೇವಿಯ ದರ್ಶನವನ್ನು ಮುಗಿಸಿ ಈಗ ತಾನೇ ಬಂದಿದ್ದೀನಿ. ಇನ್ನೇನೋ ಹೊರಡೋ ಶ್ರಮ ಆಯಿತು. ಹಾಗೆ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜೆ ಪ್ರಾರಂಭ ಆಗುತ್ತೆ. ಅದನ್ನು ಎಲ್ಲರಿಗೂ ಕೂರಿಸ್ಬಿಟ್ಟೆ ಪೂಜೆ ಮಾಡಿ ಮಹಾಮಂಗಳಾರತಿ ಕೊಟ್ಟು ಕಳಿಸ್ತಾರೆ. ಸೊ ಆ ದರ್ಶನ ನನಗೆ ಆಯಿತು. ಈಗ ಇನ್ನೇನೋ 7 ಗಂಟೆಗೆ ಪ್ರಸಾದ ವಿನಿಯೋಗ ಸ್ಟಾರ್ಟ್ ಆಗುತ್ತೆ. ಪ್ರಸಾದ ಮುಗಿಸಿ ಮತ್ತೆ ಎಲ್ಲ ಪ್ಯಾಕಪ್ ಮಾಡಿ ನಾನು ಮತ್ತೆ ಮೈಸೂರು ಕಡೆ ಹೊರಡ್ತೀನಿ. ಹಾಗೆಯೇ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇದೇ ರೂಮ್ ಸಿಕ್ಕಿತ್ತು, ಇವಾಗಲೂ ಇದೇ ರೂಮ್ ಸಿಕ್ಕಿದೆ. ನಾನು ಇರೋ ರೂಮ್ ಮುಂದೆ ಈ ಥರ ಪ್ಲೇಸ್ ಎಷ್ಟು ತುಂಬ ಚೆನ್ನಾಗಿದೆ, ನೀವೇ ನೋಡಿ. ಆದರೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ನೀವು ಯಾರೇ ಬಂದ್ರೂ ಕೂಡ ಒಬ್ಬರಂತೂ ಬರೋಕ್ಕೆ ಹೋಗ್ಬೇಡಿ. ಒಬ್ಬರೇ ಬಂದರೆ ರೂಮ್ ಅಂತೂ ಸಿಗೋಲ್ಲ. ಮ್ಯಾಕ್ಸಿಮಮ್ ಒಂದು 3-4 ಜನನಾದರೂ ಬರಬೇಕು. ಅಟ್ಲೀಸ್ಟ್ ಇಲ್ಲಾಂದರೆ 3 ಜನನಾದರೂ ಬರಲೇಬೇಕು. ಹಾಗಾದರೆ ಮಾತ್ರ ರೂಮ್ ಕೊಡ್ತಾರೆ. ಇವಾಗ ದೇವಿ ದರ್ಶನದಿಂದ ನನಗೆ ಒಬ್ಬರು ಯಾರೋ ಸಿಕ್ಕಿದ್ರು, ನನಗೆ ರೂಮ್ ಸಿಕ್ತು. ನಂತರ ಈ ಕಾಡಿಂದ ಹಿಂಭಾಗ ಹೊಳೆ ಇದೆ, ಇಲ್ಲಿ ಮಧ್ಯದಲ್ಲಿ ಈ ಥರ ರೂಮ್ ಇದೆ. ನಂತರ ಇಲ್ಲಿ ಏರ್ಟೆಲ್ ಸಿಗ್ನಲ್ಲು ತುಂಬ ಪ್ರಾಬ್ಲಮ್ ಇದೆ. ದಯವಿಟ್ಟು ಯಾರು ಕೂಡ ಏರ್ಟೆಲ್ ಸಿಮ್ನ ಇಲ್ಲಿ ಬಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಕಂಪ್ನಿಯವ್ರಿಗೂ ಕೂಡ ಗೊತ್ತಾಗಬೇಕು. ತುಂಬ ಪ್ರಾಬ್ಲಮ್ ಆಗುತ್ತೆ. ಸಿಗ್ನಲ್ ಇಲ್ಲ ಅಂದರೆ ಫುಲ್ಲು ಇಂಟು ಮಾರ್ಕ್ ಬಂದ್ಬಿಡುತ್ತೆ. ನೆನ್ನೆಯಿಂದ ಎಷ್ಟು ಫೋನ್ ಬಂದಿದೆಯೋ ಏನಾಗಿದೆ ಏನೋ ಗೊತ್ತಿಲ್ಲ. ಬಟ್ ನಾನು ಹೇಳೋಕ್ಕಿಷ್ಟ, ಎಲ್ಲರೂ ಬನ್ನಿ, ದೇವಿ ದರ್ಶನ ಮಾಡಿ ಹೊರಡಿ. ಧನ್ಯವಾದಗಳು. ಪ್ರಸಾದದ ಸಮಯ 7ರಿಂದ 9 ಗಂಟೆ ಮತ್ತು ಮಧ್ಯಾಹ್ನ 12:30ಯಿಂದ 3 ಗಂಟೆ ಮತ್ತು ಸಂಜೆ 7 ಗಂಟೆಯಿಂದ 9 ಗಂಟೆ. ಇದೇ ಊಟದಲ್ಲೂ ಪ್ರತಿನಿತ್ಯ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ಭಕ್ತಾದಿಗಳು ಬಂದಾಗ ಮಿಸ್ ಮಾಡದೆ ಪ್ರಸಾದ ಸ್ವೀಕರಿಸಬೇಕು. ಎಲ್ಲರೂ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ಪ್ರಸಾದಕ್ಕೆ ಹೊರಟಿದ್ದಾರೆ. ನಾನು ರೂಮ್ದು ಕೌಂಟು ವಾಪಸ್ ಇಸ್ಕೊಬಿಡ್ತೇನೆ. ಲಾಂಚ್ ಐತೆ, ಬೇಗ ಹೊಂಟೋಗ್ಬಿಡೋಣ. ಇಲ್ಲಾಂದರೆ ಇನ್ನೊಂದು ಲಾಂಚ್ ಬರೋ ತನಕ ಕಾಯಬೇಕಾಗತ್ತೆ. ನೋಡಿ, ಅಲ್ಲೆಲ್ಲ ಫುಲ್ಲು, ಅಲ್ಲೇನು ಕಾಣಿಸ್ತೈತೆ ಅಲ್ಲೆಲ್ಲೂ ನೀರಿಲ್ಲ. ನೀರು ಬಂದರೆ ಇಲ್ಲಿ ತನಕ ಬರುತ್ತೆ. ಇಲ್ಲಿ ಕಾಂಕ್ರೀಟ್ ಹಾಕಿದ್ರಲ್ವಾ, ಏನು ಲಾಂಚ್ ನಿಲ್ಸೋದಕ್ಕೆ, ಅಲ್ಲಿ ತನಕ ಬರುತ್ತೆ. ನೀರಿಲ್ಲದ ಕಾರಣ ಈ ಥರ ಆಗಿದೆ. ಸರಿ, ಲಾಂಚ್ ಹತ್ರ ಹೊಂಟೋಗ್ಬಿಡೋಣ, ಮತ್ತೆ ಸಿಗೋಣ ಅಲ್ಲಿ. ಇಲ್ಲಾಂದರೆ ಕಷ್ಟ ಆಗುತ್ತೆ. ವೆಹಿಕಲ್ಸ್ಗಳು ಜಾಸ್ತಿ. ಇಲ್ಲೇನಿದೆ ಇದೆಲ್ಲ ಫುಲ್ ಇಲ್ಲಿ ತನಕಲೂ ನೀರು ಬರುತ್ತೆ. ಒಂದೊಂದು
ಎಷ್ಟು ಹೋಗೋಣ. ಲಾಂಚ್ ಇದೆ, ಲಾಂಚ್ ನೋಡೋಣ. ಇದೆ, ಹೋಗ್ಬೋದು. ಅದೃಷ್ಟ ಚೆನ್ನಾಗಿತ್ತು, ಹೋಗೋದಲ್ಲ. ಅಂತೂ ಲಾಂಚಿಗೆ ಬಂದಾಯಿತು. ಬಂತು. ಮಕ್ಕಳಿಗೆ ಲಾಂಚ್ ಅಂದ್ರೆ ಅದೇನು ಖುಷಿನೋ ಯಪ್ಪ ದೇವರ, ಫುಲ್ ಖುಷಿಯಾಗಿ ಓಡ್ಬಂದು ಹತ್ಬಿಡ್ತಾರೆ ಹಂಗೇನೆ ಎಲ್ಲರೂ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಂದರೆ ಇದೇ ಥರ, ಯಾವಾಗಲೂ ಎಂಜಾಯ್ ಮಾಡ್ತಾ ಇರ್ಬೇಕು ಅವರು. ಇನ್ನೂ ಆ ಕಡೆ ಲಾಂಚು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಕಾರು ವ್ಯಾನ್ಗಳೆಲ್ಲ ಆಗ್ತಾಯಿದ್ದಾರೆ. ಬಂತು ಇಳಿಸ್ಕೊಬಿಡೋಣ. ಇಳಿಸ್ಕೊಬೋಣ. ಹಾಂ, ಇಳಿಸೋದು ಒಂದು ದೊಡ್ಡ ಕಷ್ಟ, ಓಡಿಸೋದು ಒಂದು ದೊಡ್ಡ ಕಷ್ಟನೇ. ಏನು ಅನಿಸಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬಾಯ್ ಸಿಗಂದೂರು. ತುಂಬ ಖುಷಿ ಆಯಿತು ಬಂದಿದ್ದು. ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ನಾವು ಆ ಕಡೆ ಹೋಗಬೇಕು, ಏನು ಅಂತ ಗೊತ್ತಿಲ್ಲ. ತುಂಬಾ ಇದೆ, ಎಷ್ಟಾದರೂ ಜನ ಅಲ್ವಾ, ನೋಡ್ಕೊ ಹೋಗ್ಬೇಕು. ಬಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆಯಿತಾ, ಪಕ್ಕಾ ಡ್ರೈವಿಂಗ್ ಬರಬೇಕು ಮಾತ್ರ, ಇಲ್ಲಾಂದರೆ ಡೈರೆಕ್ಟ್ ಒಳಗಡೆ ಹೊಂಟೋಗ್ಬಿಡ್ತಾರೆ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾಯಿದೆಯೋ ಏನೋ ಗೊತ್ತಿಲ್ಲ, ಬಟ್ ಆನ್ ಮಾಡಿದ್ದೀನಿ. ನೋಡೋಣ, ಅಲ್ಲಿ ಒಂದು ಕಡೆ ನಿಲ್ಲಿಸಿ ಚೆಕ್ ಮಾಡಿ ನೋಡಬೇಕು. ಹೋಗಪ್ಪ, ಆಯಿತು. ಇಷ್ಟೊಂದು ತಾರಿ ವೆಹಿಕಲ್ಸ್ ಅವಲ್ಲ ಗುರು. ಇವೆಲ್ಲ ಯಾವಾಗ ಆ ಕಡೆ ದಡಕ್ಕೆ ತಲುಪಿಸ್ತಾರೋ, ಯಾವಾಗ ಬರ್ತಾರೋ. ಮಾ ಚೌಡೇಶ್ವರಿ ನೀನೇ ಕಾಪಾಡಬೇಕು. ಆಫ್ ರೋಡ್ಗಿಂತ ಹೆಚ್ಚಿದೆ ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ಹೋಗು, ಧೂಳು ಎಳ್ಸ್ಕೊ ಹೋಗ್ತಾಯಿರಿ. ಅದೆಷ್ಟು ಹೋಗ್ತೀರಾ, ಹೋಗಿ ಇನ್ನೇನು ಮಾಡೋಕ್ಕಾಗತ್ತೆ. ಅವ್ನು ತಳಾರಕ್ಕೆ ಹೋಗೋಣ.